ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ಮಾಡಿದಂತ ಜೆಡಿಎಸ್ ನಾಯಕರು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕಿದ್ದಾರೆ. ಜೆಡಿಎಸ್ ಪಾದಯಾತ್ರೆಯ ನಂತರ ಈಗ ಪ್ರತಿಭಟನೆಗೆ ಮುಂದಾಗಿರೋದ್ರಿಂದ ಇವತ್ತು ಬೆಂಗಳೂರಲ್ಲಿ ಸಂಚಾರ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಪ್ರತಿಭಟನೆ ಹಿನ್ನೆಲೆ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆಯವರೆಗೆ ಕೆಲ ರೋಡ್ಗಳಲ್ಲಿ ಡೈವರ್ಷನ್ ಮಾಡಲಾಗಿದೆ. ಫ್ರೀಡಂ ಪಾರ್ಕ್ ಸುತ್ತಮುತ್ತ ಹಲವು ರಸ್ತೆಗಳ ಸಂಚಾರ ಬಂದ್ ಆಗುವಂತ ಸಾಧ್ಯತೆ ಇದೆ. ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಟ್ರಾಫಿಕ್ ಪೊಲೀಸರು ಬದಲಾಯಿಸಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತ ಸಾಧ್ಯತೆ ಇರೋದ್ರಿಂದ, ಪ್ರತಿಭಟನಾಕಾರರು ಸೇರೋ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲ ರಸ್ತೆಯನ್ನ ಬಂದ್ ಮಾಡುವಂತ ಸಾಧ್ಯತೆ ಇದೆ. ವಾಹನ ಸವಾರರ ಗಮನಕ್ಕಿದು ನೋಡ್ತಾ ಇದ್ದೀರಿ ಸ್ಕ್ರೀನ್ ಅಲ್ಲಿ ಯಾವ ರಸ್ತೆಯಲ್ಲಿ ಇವತ್ತು ಸಂಚಾರ ಬದಲಾವಣೆಯನ್ನ ಮಾಡಲಾಗಿದೆ ಅಂತ. ಕೆಜಿ ರಸ್ತೆಯಲ್ಲಿ ಒಂದಿಷ್ಟು ಬದಲಾವಣೆ, ಫ್ರೀಡಂ ಪಾರ್ಕ್ ಜಂಕ್ಷನ್ ಇಂದ ಕನಕದಾಸ ವೃತ್ತದ ಕಡೆ ಸಂಚಾರ ನಿರ್ಬಂಧ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಡೆ ಜಂಕ್ಷನ್ ನಿಂದ ಕೆಆರ್ ಸರ್ಕಲ್ ಕಡೆ ಹೋಗುವವರು ಹಳೆ ಜೆಡಿಎಸ್ ಕಚೇರಿಯ ರಸ್ತೆಯನ್ನು ಬಳಸಬೇಕಾಗಿದೆ. ಸುಬ್ಬಣ್ಣ ಜಂಕ್ಷನ್ ನಿಂದ MTR ಜಂಕ್ಷನ್ ಕಡೆ ರಸ್ತೆ ದ್ವಿಮುಖ ಸಂಚಾರ. ಸೊ ಈ ರೀತಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಟ್ರಾಫಿಕ್ ಪೊಲೀಸರು ಜೆಡಿಎಸ್ನ ಪ್ರತಿಭಟನೆಯ ಕಾರಣಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.